ಆತ್ಮೀಯರೇ ನಮಸ್ಕಾರ. ನಾನು ನಿಮ್ಮ ಸ್ನೇಹ ಗುರು ಬಿ ಹರೀಶ್. ಆತ್ಮೀಯರೇ, ನೀವೇನಾದರೂ ನಮ್ಮ ಚಾನೆಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಶೇಷ ವಿಷಯ ಚರ್ಚೆ ಮಾಡೋಣ. ಇವತ್ತಿನ ವಿಶೇಷ ವಿಷಯ RCBಯ ವಿಜಯೋತ್ಸವದಲ್ಲಿನ ಸಾವುಗಳಿಗೆ ಹೊಣೆ ಯಾರು? ಆತ್ಮೀಯರೇ, IPL 2025ರ ಕಪ್ಪನ್ನ ಗೆಲ್ಲುವ ಮೂಲಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದ್ರೆ RCB ತನ್ನ 18 ವರ್ಷಗಳ ಕನಸನ್ನ ನನಸು ಮಾಡಿಕೊಂಡಿದೆ. ಇದರಿಂದ ರಾಯಲ್ ಚಾಲೆಂಜರ್ಸ್ ಅಭಿಮಾನಿಗಳಿಗೆ ಅಷ್ಟೇ ಅಲ್ಲ, ಇಡೀ ಕನ್ನಡಿಗರಿಗೆ ಸಂತೋಷ ಕೊಡುವಂತ ವಿಷಯ, ಖುಷಿ ಪಡುವಂತ ವಿಷಯ, ಹೆಮ್ಮೆ ಪಡುವಂತ ವಿಷಯ, ಗರ್ವ ಪಡುವಂತ ವಿಷಯ. ಯಾಕೆ ಅಂತಂದ್ರೆ 18 ವರ್ಷಗಳಿಂದ ಈ ಒಂದು ಕಪ್ಪುಗಾಗಿ RCB ಪ್ರಯತ್ನ ಮಾಡ್ತಾ ಇತ್ತು. ಪ್ರತಿ ಸಲ ಈ ಸಲ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ ಅಂತೇಳಿ ಆಟವನ್ನ ಪ್ರಾರಂಭ ಮಾಡ್ತಾ ಇತ್ತು. ಆದರೆ ಈ ಸಲ ಕಪ್ಪು ನಮ್ದು ಆಗಿದೆ. ಇದು ಎಲ್ಲರೂ ಕೂಡ ಖುಷಿ ಪಡುವಂತ ವಿಚಾರ. ಈ ಒಂದು ಸಂತೋಷದ ಸಂಭ್ರಮವನ್ನ ಆಚರಣೆ ಮಾಡೋದಕ್ಕೋಸ್ಕರ ಕರ್ನಾಟಕ ಸರ್ಕಾರ ಮತ್ತು BCCI ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿಜಯೋತ್ಸವವನ್ನ ಆಚರಣೆ ಮಾಡಲಿಕ್ಕೆ ಎಲ್ಲ ತಯಾರಿಯನ್ನ ಮಾಡಿಕೊಂಡಿತ್ತು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ವಿಜಯೋತ್ಸವದ ಸಮಾರಂಭವನ್ನು ಏರ್ಪಡಿಸಿತ್ತು. ತುಂಬಾ ಅದ್ದೂರಿಯಾಗಿ ಕಾರ್ಯಕ್ರಮ ನಡೀತಾ ಇತ್ತು. ಈ ಕಾರ್ಯಕ್ರಮದಲ್ಲಿ ಎಲ್ಲ ಗಣ್ಯರು ಭಾಗವಹಿಸಿದ್ರು. ಜೊತೆಗೆ ಎಲ್ಲ ರಾಯಲ್ ಚಾಲೆಂಜರ್ಸ್ನ ಆಟಗಾರರು ಕೂಡ ಭಾಗವಹಿಸಿದ್ರು. ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಈ ಒಂದು ಸಂಭ್ರಮವನ್ನ ಕಣ್ತುಂಬಿಕೊಳ್ಳಲು ಬಂದಿದ್ರು. ಒಂದ್ ಕಡೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇದ್ರೆ, ಇನ್ನೊಂದು ಕಡೆ ಅಭಿಮಾನಿಗಳ ಉಚ್ಚಾಟದಿಂದಾಗಿ ಅಸ್ತವ್ಯಸ್ತ ಉಂಟಾಯಿತು, ಕಾಲ್ತುಳಿತ ಉಂಟಾಯಿತು, ಗಲಭೆಗಳು ಉಂಟಾಯಿತು. ಇದರ ಪರಿಣಾಮವಾಗಿ 11 ಜನರ ಸಾವು ಆಯಿತು. ಈಗ ಈ ಸಾವಿನ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಚರ್ಚೆ ನಡೀತಾ ಇದೆ. ಈ ಸಾವುಗಳಿಗೆ ಹೊಣೆ ಯಾರು? ಸರ್ಕಾರನ, BCCIನ, RCBನ, ಪೊಲೀಸರ ಅಥವಾ ಅಭಿಮಾನಿಗಳ? ಈ ಪ್ರಶ್ನೆಗೆ ಉತ್ತರ ಎಲ್ಲರೂ ಇದರ ಹೊಣೆಗಾರಿಕೆಯನ್ನ ಒತ್ತುಕೊಳ್ಬೇಕಾಗಿದೆ. ಯಾಕಂದ್ರೆ ಸರ್ಕಾರ ಕೂಡ ಒಂದು ವ್ಯವಸ್ಥಿತವಾಗಿ ಅದ್ದೂರಿಯಾಗಿರುವಂತಹ ಕಾರ್ಯಕ್ರಮ ಮಾಡಬೇಕಾದಾಗ ತುಂಬಾ ವ್ಯವಸ್ಥೆಯನ್ನ ಮಾಡ್ಕೋಬೇಕಾಗಿತ್ತು. ಅಲ್ಲಿ ಎಲ್ಲೋ ಒಂದು ಸ್ವಲ್ಪ ಎಡವಟ್ಟು ಆಗಿದೆ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಹೀಗಾಗಿ ಇದರ ಒಂದು ಜವಾಬ್ದಾರಿಯನ್ನ ಸರ್ಕಾರ ಹೊತ್ಕೊಳ್ಬೇಕು. ಜೊತೆಗೆ ಪೊಲೀಸರು ತಮ್ಮ ಕರ್ತವ್ಯವನ್ನ ಸರಿಯಾಗಿ ನಿರ್ವಹಣೆ ಮಾಡಬೇಕಾಗಿತ್ತು. ತುಂಬಾ ನಿರ್ವಹಣೆ ಮಾಡಿದ್ದಾರೆ. ಸುಮಾರು 5,000ಕ್ಕಿಂತ ಹೆಚ್ಚು ಪೊಲೀಸರು ತಮ್ಮ ಶಕ್ತಿ ಮೀರಿ ಆ ಒಂದು ಗಲಾಟೆಯನ್ನ, ಆ ಒಂದು ಕಾಲ್ತುಳಿತವನ್ನ ನಿಯಂತ್ರಣ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದು ಮೀರಿ ಕೂಡ ಸಾವಾಗಿರುವಂತೂ ತುಂಬಾ ದುರಂತ ಅಂತಾನೆ ಹೇಳ್ಬೋದು. ಇನ್ನು RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಏನಿದೆ ಅಲ್ಲ, ಇದು ಕೂಡ ಸ್ವಲ್ಪ ಯೋಚನೆಯನ್ನ ಮಾಡಬೇಕಾಗಿತ್ತು. ಈ ಕಾರ್ಯಕ್ರಮ ಈಗ ಮಾಡ್ಬೇಕಾ ಬೇಡವಾ, ಹೇಗ್ ಮಾಡಬೇಕು ಅಂತೇಳಿ ಎಲ್ಲ ಪೂರ್ವ ತಯಾರಿಯನ್ನ ಮಾಡಬೇಕಾಗಿತ್ತು. ಆಮೇಲೆ BCCI ಕೂಡ ಇದರ ಬಗ್ಗೆ ಒಂದು ಸೂಕ್ತ ನಿರ್ದೇಶನಗಳನ್ನ ಕೊಡಬೇಕಾಗಿತ್ತು. ಇದೆಲ್ಲದಕ್ಕಿಂತ ಮಿಗಿಲಾಗಿ RCBಯ ಅಭಿಮಾನಿಗಳು, ಇವತ್ತಿನ ದಿನಗಳಲ್ಲಿ ಅಭಿಮಾನ ಅನ್ನೋದು ಅತಿರೇಕ ಆಗ್ತಾ ಇದೆ. ಯಾರು ಕೂಡ ನಿರೀಕ್ಷೆ ಮಾಡಲಾರದಷ್ಟು ಅಭಿಮಾನಿಗಳು ಅಲ್ಲಿ ಸೇರಿದ್ದು ತಪ್ಪು ಅಲ್ಲ, ಆದರೆ ಅಲ್ಲಿ ನಡೆದುಕೊಂಡಂತ ರೀತಿ ಏನಿತ್ತಲ್ಲ, ಅದು ಈ ಒಂದು ಕಾಲ್ತುಳಿತಕ್ಕೆ ಕಾರಣ ಆಗಿದೆ. ಪೊಲೀಸರು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಪೊಲೀಸರ ಒಂದು ಸೂಚನೆಗಳನ್ನ ಗಮನಿಸದೆ, ಅವರನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಗೋಡೆ ಹಾರೋದು, ಕಾಂಪೌಂಡ್ ಹಾರೋದು, ಈ ತರ ಏನೇನೋ ಉಚ್ಚಾಟಗಳನ್ನ ಮಾಡಿದ್ದು ಈ ಒಂದು ಕಾಲ್ತುಳಿತಕ್ಕೆ ಕಾರಣ ಆಗಿ 11 ಜನರ ಸಾವಾಗಿದೆ. ಹೀಗಾಗಿ ಇದೆಲ್ಲದರ ಒಂದು ಜವಾಬ್ದಾರಿಯನ್ನ ಎಲ್ಲರೂ ಹೊರಬೇಕು. ಅಭಿಮಾನಿಗಳು ಹೊರಬೇಕು, ಸರ್ಕಾರ, ಪೊಲೀಸು, BCCI, RCB ಎಲ್ಲರೂ ಕೂಡ ಇದರ ಹೊಣೆಗಾರಿಕೆಯಾಗಿ ಜವಾಬ್ದಾರಿಯನ್ನು ಹೊತ್ಕೋಬೇಕಾಗತ್ತೆ. ಸರ್ಕಾರ ಈಗಾಗಲೇ ಸತ್ತವರಿಗೆ 25 ಲಕ್ಷ ರೂಪಾಯಿಗಳನ್ನ ಪರಿಹಾರವಾಗಿ ಘೋಷಣೆ ಮಾಡಿದೆ. ಜೊತೆಗೆ ಒಂದು ಏನು ನ್ಯಾಯಾಂಗ ತನಿಖೆಗೆ ಕೂಡ ಆದೇಶವನ್ನು ಕೊಟ್ಟಿದೆ. ಆಮೇಲೆ 5 ಜನ ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡಿದೆ. ಪೊಲೀಸರು ಕೂಡ ಏನೇನು ನಡೀತು ಅನ್ನೋದನ್ನ ಅವರು ತಮ್ಮ ಮಾಧ್ಯಮಗಳಲ್ಲಿ ಹೇಳಿದ್ದಾರೆ. ಯಾರನ್ನ ಹೊಣೆಗಾರಿಕೆ ಮಾಡಬೇಕು ಅನ್ನೋದೇ ತುಂಬಾ ಯಕ್ಷ ಪ್ರಶ್ನೆಯಾಗಿದೆ. ಬಟ್ ಇದನ್ನ ವಿರೋಧ ಪಕ್ಷದವರು ರಾಜಕೀಯಕ್ಕೋಸ್ಕರ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಒಂದು ಕ್ರೀಡೆಯಲ್ಲಾಗಿರ್ತಕ್ಕಂಥ ಒಂದು
ಈ ಘಟನೆಯನ್ನ ರಾಜಕೀಯಕ್ಕೆ ಬಳಸ್ಕೊಳ್ಳೋದು ಎಷ್ಟು ಸರಿ? ಯಾವ್ದ್ಯಾವ್ದಕ್ಕೂ ಹೋಲಿಕೆ ಮಾಡ್ತಾರೆ. ಆ ಹೋಲಿಕೆ ಈ ಒಂದು ಘಟನೆಗೆ ಸಂಬಂಧನೇ ಇಲ್ಲ. ಯಾಕಂದ್ರೆ ಪ್ರತಿಯೊಂದು ಘಟನೆಗಳು ನಡೆಯೋದು ಅಲ್ಲಿನ ಪರಿಸ್ಥಿತಿಗೆ ತಕ್ಕಂತೆನೆ. ಇದು ವಿಜಯೋತ್ಸವ ಸಮಾರಂಭ ಆಗಿತ್ತು. ಈ ವಿಜಯೋತ್ಸವ ಸಮಾರಂಭವನ್ನ ಕಣ್ತುಂಬಿಕೊಳ್ಳೋದಕ್ಕೋಸ್ಕರನೇ ಲಕ್ಷಾಂತರ ಅಭಿಮಾನಿಗಳು ಸೇರಿದ್ರು. ಆ ಒಂದು ವಿಜಯೋತ್ಸವದಲ್ಲಿ ಈ ಒಂದು ದುರ್ಘಟನೆ ನಡೆದಿದೆ, ನಡಿಬಾರದಾಗಿತ್ತು, ನಡೆದಿದೆ. ಇದು ಒಂದು ರೀತಿ ಒಂದ್ ಕಡೆ ಕಪ್ ಗೆದ್ದ ಸಂಭ್ರಮ ಆದ್ರೆ ಇನ್ನೊಂದು ಕಡೆ ಕಪ್ಪು ಚುಕ್ಕೆಯ ಒಂದು ಸೂತಕ ಅಂತಾನೆ ಹೇಳ್ಬೋದು. ಜೊತೆಗೆ ಈ ವಿರೋಧ ಪಕ್ಷದವರು ಮಾತೆತ್ತಿದ್ರೆ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ಪರಮೇಶ್ವರ್ ಇವರು ರಾಜೀನಾಮೆ ಕೊಡಬೇಕು, ಇವರೇ ಇದರ ಹೊಣೆಗಾರಿಕೆಯನ್ನು ಹೊತ್ಕೋಬೇಕು ಅಂತ ಹೇಳ್ತಿದ್ರೆ, ರಾಜೀನಾಮೆ ಒಂದೇ ಪರಿಹಾರ ಅಲ್ಲ, ಪರಿಹಾರವನ್ನ ಕೇಳಬೇಕು. ಸರ್ಕಾರ ಪರಿಹಾರವನ್ನ ಕೊಟ್ಟಿದೆ, ಬಟ್ ವ್ಯವಸ್ಥೆಯನ್ನ ಸರಿ ಮಾಡೋದಕ್ಕೆ ಅಥವಾ ಮುಂದಿನ ದಿನಗಳಲ್ಲಿ ಇಂಥ ಒಂದು ಅನಾಹುತಗಳು ನಡೆದಾರದಂತೆ ಏನು ವ್ಯವಸ್ಥಿತವಾಗಿ ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗತ್ತೆ. ಅದನ್ನ ಕೇಳಬೇಕೇ ಹೊರತು ರಾಜೀನಾಮೆ ಪ್ರತಿ ಇದಕ್ಕೂ ರಾಜೀನಾಮೆನೇ ಪರಿಹಾರ ಅಲ್ಲ. ಅವ್ರೇನ್ ಮಾಡ್ತಾರೆ, ರಾಜೀನಾಮೆ ಕೊಡ್ತಾರೆ, ಹೋಗ್ತಾರೆ, ಸಮಸ್ಯೆ ಬಗೆಹರಿಯೋದಿಲ್ಲ. ಇನ್ನು ಪೊಲೀಸ್ ಅಧಿಕಾರಿಗಳ ಅಮಾನತು ಮಾಡಲಾಗಿದೆ, ಮಾಡಬಾರ್ದಾಗಿತ್ತು. ಪೊಲೀಸರನ್ನ ಯಾಕೆ ಅಮಾನತು ಮಾಡಬೇಕಾಗಿತ್ತು? ಅವ್ರ ಕರ್ತವ್ಯವನ್ನು ಅವರು ಸರಿಯಾಗಿ ನಿರ್ವಹಿಸಿದರೆ ಎಲ್ಲ ಒಂದ್ ಸ್ವಲ್ಪ ಎಡವಟ್ಟಾಗಿರ್ಬೋದು, ಬಟ್ ಅಮಾನತು ಒಂದೇ ಪರಿಹಾರ ಅಲ್ಲ. ಅದಕ್ಕೆ ಬೇರೆ ರೀತಿಯಾದಂತಹ ಪರಿಹಾರವನ್ನ ಕ್ರಮವನ್ನ ತಗೊಳ್ಬೇಕಾಗಿತ್ತು. ಬಟ್ ಅಮಾನತು ಮಾಡಿದ್ದು ಸರಿಯಲ್ಲ. ಇನ್ನು ಯಾರನ್ನ BCCI ಮಾಡಕ್ಕಾಗತ್ತಾ? ಇಲ್ಲ. ಒಟ್ಟಾರೆ ಏನಂದ್ರೆ ಅಭಿಮಾನಿಗಳು ಇದನ್ನ ಅರ್ಥ ಮಾಡ್ಕೋಬೇಕು. ಯಾವುದೇ ಸಂಭ್ರಮ ಇರಲಿ, ಅಭಿಮಾನ ಇರಬೇಕು, ಅಂಧಾಭಿಮಾನ ಇರಬಾರ್ದು, ದುರಾಭಿಮಾನ ಇರಬಾರ್ದು. ಆದ್ರೆ ಇವತ್ತಿನ ದಿನಗಳಲ್ಲಿ ಸಿನಿಮಾ ನಟರ ಬಗ್ಗೆ ಇರ್ಬೋದು, ಕ್ರೀಡಾ ಒಂದು ಪಟುಗಳ ಬಗ್ಗೆ ಇರ್ಬೋದು, ರಾಜಕಾರಣಿಗಳ ಬಗ್ಗೆ ಇರ್ಬೋದು, ಅಭಿಮಾನ ಅನ್ನೋದು ಇವತ್ತು ಅತಿರೇಕ ಆಗ್ತಾ ಇದೆ. ಆ ಅತಿರೇಕವೇ ಈ ಅನಾಹುತಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಮುಂದೆ ಆದರೂ ಸರ್ಕಾರಗಳು, ಪೊಲೀಸ್ ಅಧಿಕಾರಿಗಳು ಇಂಥ ಘಟನೆಗಳನ್ನ ಮರುಕಳಿಸದಂತೆ ನೋಡ್ಕೋಬೇಕು. ಅಭಿಮಾನಿಗಳು ಕೂಡ ತುಂಬಾ ಎಚ್ಚರಿಕೆಯಿಂದ ನಡ್ಕೊಂಡು ತಮ್ಮ ಅಭಿಮಾನವನ್ನ ಸೂಚಿಸಬೇಕು ಅಂತ ಹೇಳ್ತಾ, ಈಗಾಗಲೇ ಏನು ಸಾವನ್ನ ಅಪ್ಪಿದ್ದಾರೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಗಳಿಗೆ ಈ ಸಾವನ್ನ ಭರಿಸುವಂತಹ ಶಕ್ತಿಯನ್ನ ಭಗವಂತ ಕರುಣಿಸಲಿ ಅಂತ ನಾವು ಕೂಡ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಆತ್ಮೀಯರೇ, ಇದು ಇವತ್ತಿನ ವಿಶೇಷ ವಿಷಯವಾಗಿತ್ತು. ಮುಂದಿನ ವಿಶೇಷ ವಿಷಯದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.